ವೆನಮ್ 3 ಮೂವಿಯಲ್ಲಿ ವೆನಮ್ ವರ್ಸಸ್ ಸ್ಪೈಡರ್ಮ್ಯಾನ್ ನೋಡ್ತೀವಿ ಅಂತ ಅನ್ಕೊಂಡಿದ್ವಿ. ಆದ್ರೆ ಇದೆಂತ ಟ್ವಿಸ್ಟ್ ಗುರು, ದ ಗಾಡ್ ಆಫ್ ಸಿಂಬಿಯೋಟ್ಸ್ ನಲ್ ಬರ್ತಿದ್ದಾನೆ. ಈ ಮೂವಿ ನೆಕ್ಸ್ಟ್ ಲೆವೆಲ್ ಇರುತ್ತೆ ಅಂತ ಅನ್ಕೊಂಡೆ, ಆದ್ರೆ ಆಗ ಮ್ಯಾಡಮ್ ವೆಬ್ ಮೂವಿ ಜ್ಞಾಪಕ ಆಯಿತು. ಅರ್ಥ ಆಯ್ತಾ? ಸೊ ನಿಮ್ಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನೆಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ಸೊ ನಾವಿಲ್ಲಿ ಮಾರ್ವೆಲ್ನ ಪ್ರತಿಯೊಂದು ಲೀಕ್ಸ್ ಅಪ್ಡೇಟ್ಸ್ ಬಗ್ಗೆ ಮಾತಾಡ್ತೀವಿ. ಸೊ ನೀವು ಮಾರ್ವೆಲ್ ಫ್ಯಾನ್ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಸೊ ವೆನಮ್ ದ ಲಾಸ್ಟ್ ಡ್ಯಾನ್ಸ್ ಮೂವಿಯ ಕೊನೆ ಟ್ರೈಲರ್ ರಿಲೀಸ್ ಆಯಿತು ಅಂಡ್ ಟೀಸರ್ಗಿಂತ ಟ್ರೈಲರೇ ಸಖತ್ತಾಗಿತ್ತು. ಸೊ ವೆನಮ್ ದ ಲಾಸ್ಟ್ ಡ್ಯಾನ್ಸ್ ಮೂವಿ ವೆನಮ್ ಫ್ರಾಂಚೈಸ್ನ ಕೊನೆ ಮೂವಿ ಆಗುತ್ತೆ. ಅಂದರೆ ಟಾಮ್ ಹಾರ್ಡಿ ಈ ಮೂವಿ ಆದ್ಮೇಲೆ ಮತ್ತೆ ವೆನಮ್ ಮೂವಿ ಮಾಡಲ್ಲ. ಹಾಗಂತ ಈ ಮೂವಿಯಲ್ಲಿ ವೆನಮ್ ಸಾಯಲ್ಲ, ಅದ್ರ ಬದಲು ಬೇರೆ ಏನೋ ಆಗುತ್ತೆ ಅಂಡ್ ಅದ್ರ ಬಗ್ಗೆ ನಾನು ಮುಂದೆ ಹೇಳ್ತೀನಿ. ಸೊ ಈ ಮೂವಿ ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಮೂವಿ ಇಂದಾನೆ ಕಂಟಿನ್ಯೂ ಆಗುತ್ತೆ. ಸೊ ಎಡಿ ಬ್ರಾಕ್ MCUಗೆ ಹೋಗಿ ವಾಪಸ್ SCU ಅಂದ್ರೆ ಸೋನಿ ಸಿನಿಮ್ಯಾಟಿಕ್ ಯೂನಿವರ್ಸ್ಗೆ ವಾಪಸ್ ಬರ್ತಾನೆ. ಸೊ ಟ್ರೈಲರ್ ಶುರು ಆಗೋದು ಒಂದು ಏರೋಪ್ಲೇನ್ ಮೆಕ್ಸಿಕೋ ಇಂದ ಅಮೆರಿಕಾಗೆ ಟ್ರಾವೆಲ್ ಆಗ್ತಿರತ್ತೆ ಅಂಡ್ ಆಗ ವೆನಮ್ ಹೇಳ್ತಾನೆ, ನಾನು ಹೇಳ್ದೆ ನಾನು ಫ್ಲೈ ಮಾಡಬಹುದು ಅಂತ, ಆದ್ರೆ ವೆನಮ್ ಫ್ಲೈ ಮಾಡೋಕ್ಕಾಗಲ್ಲ. ಆದ್ರೆ ಕೆಲವೊಂದು ಕಾಮಿಕ್ಸ್ ಅಲ್ಲಿ ವೆನಮ್ಗೆ ವಿಂಗ್ಸ್ ಕೂಡ ಇರುತ್ತೆ. ಸೊ ಮೇ ಬಿ ನಾವು ಈ ಮೂವಿಯಲ್ಲಿ ವೆನಮ್ ವಿತ್ ವಿಂಗ್ಸ್ ನೋಡಬಹುದು. ಅಂಡ್ ಆಗ ಎಡಿ ಬ್ರಾಕ್ ಏರೋಪ್ಲೇನ್ ನಿಂದ ಆಚೆ ಇಟ್ಕೊಂಡು ಹೇಳ್ತಾನೆ, ಟಾಮ್ ಕ್ರೂಸ್ ಇದನ್ನ ಹೇಗೆ ಮಾಡ್ತಾನೆ ಅಂತ. ಸೊ ಟಾಮ್ ಕ್ರೂಸ್ ಬಂದು ಒಬ್ಬ ಅಮೆರಿಕನ್ ಆಕ್ಟರ್ ಅಂಡ್ ನಿಮಗೇನಾದ್ರೂ ಫುಲ್ ಪ್ಯಾಕ್ಡ್ ಆಕ್ಷನ್ ಮೂವಿ ಇಷ್ಟ ಅಂದ್ರೆ ನೀವು ಮಿಷನ್ ಇಂಪಾಸಿಬಲ್ ಮೂವೀಸ್ ನೋಡಿ. ಮೂವಿ ನಿಜವಾಗ್ಲೂ ಚೆನ್ನಾಗಿದೆ. ಅಂಡ್ ನನಗನ್ಸೋ ಪ್ರಕಾರ ಮಿಷನ್ ಇಂಪಾಸಿಬಲ್ ಪಾರ್ಟ್ 5 ಅನ್ಸುತ್ತೆ ಟಾಮ್ ಕ್ರೂಸ್ ಅವರು ಯಾವುದೇ VFX ಯೂಸ್ ಮಾಡಿದಿರಾ ಈ ಸ್ಟಂಟ್ ಮಾಡೋದು. ಸೊ ಆ ರೆಫರೆನ್ಸ್ ಇದು. ಅಂಡ್ ಆಗ್ಲೇ ನಾವು ಒಂದು ಮಾನ್ಸ್ಟರ್ ನೋಡ್ತೀವಿ ಏರೋಪ್ಲೇನ್ ಮೇಲೆ. ಸೊ ಇದು ಬಂದು ಝೆನೋಫೇಜಸ್. ಸೊ ಕಾಮಿಕ್ಸ್ ಅಲ್ಲಿ ಝೆನೋಫೇಜಸ್ ಸಿಂಬಿಯೋಟ್ಸ್ ನ ತಿನ್ನುತ್ತೆ ಅಂಡ್ ಸಿಂಬಿಯೋಟ್ಸ್ ಒಂದು ಹೋಸ್ಟ್ ಬಾಡಿಯಲ್ಲಿ ಎಷ್ಟು ಕನೆಕ್ಟ್ ಆಗಿರುತ್ತೋ ಅಷ್ಟು ಟೇಸ್ಟ್ ಕೊಡುತ್ತೆ ಝೆನೋಫೇಜಸ್ಗೆ. ಸೊ ವೆನಮ್ ಝೆನೋಫೇಜಸ್ನ ಫೈಟ್ ಮಾಡುವಾಗ ಬ್ಯಾಲೆನ್ಸ್ ಮಿಸ್ ಆಗಿ ಕೆಳಗೆ ಬೀಳ್ತಾನೆ ಅಂಡ್ ಆಗ್ಲೇ ವೆನಮ್ ಪ್ಯಾರಾಶೂಟ್ ಆಗಿ ಚೇಂಜ್ ಆಗ್ತಾನೆ. ಸೊ ಕಾಮಿಕ್ಸ್ ಅಲ್ಲಿ ಸ್ಪೈಡರ್ ಮ್ಯಾನ್ ಈ ಟೆಕ್ನಿಕ್ ಯೂಸ್ ಮಾಡ್ತಾನೆ ಮೇಲಿಂದ ಕೆಳಗೆ ಬೀಳುವಾಗ. ಅಂಡ್ ಈಗ ನಮ್ಗೆ ಏನಾಗ್ತಿದೆ ಅಂತ ಗೊತ್ತಾಗುತ್ತೆ. ಸೊ ನಲ್ ದ ಕ್ರಿಯೇಟರ್ ಆಫ್ ಸಿಂಬಿಯೋಟ್ಸ್ ಈಗ ಅರ್ತ್ಗೆ ಅವನ ಆರ್ಮಿನ ಕಳಿಸ್ತಿದ್ದಾನೆ ಸಿಂಬಿಯೋಟ್ಸ್ ಎಲ್ಲ ವಾಪಸ್ ತರಕ್ಕೆ ಅಥವಾ ಸಾಯಿಸಕ್ಕೆ. ಸೊ ಈ ಸಿಂಬಿಯೋಟ್ಸ್ ಯಾಕೆ ಅರ್ತ್ಗೆ ಬಂದಿರಬಹುದು. ಸೊ ವೆನಮ್ ಪಾರ್ಟ್ 1 ಮೂವಿಯಲ್ಲಿ ಈ ಸಿಂಬಿಯೋಟ್ಸ್ ಎಲ್ಲ ಅರ್ತ್ಗೆ ತರುವಾಗ ಸ್ಪೇಸ್ ಶಿಪ್ ಡೆಸ್ಟ್ರಾಯ್ ಆಗಿ ಎಲ್ಲ ಸಿಂಬಿಯೋಟ್ಸ್ ಕೂಡ ಮಿಸ್ ಆಗುತ್ತೆ. ಆದ್ರೆ ಕಾಮಿಕ್ಸ್ ಅಲ್ಲಿ ಕ್ಲಿಂಟರ್ ಅನ್ನೋ ಒಂದು ಪ್ಲಾನೆಟ್ ಅಲ್ಲಿ ಸಿಂಬಿಯೋಟ್ಸ್ ಇರುತ್ತೆ. ಸೊ ಮೇ ಬಿ ಅಲ್ಲಿಂದಾನೆ ಇವರು ಸಿಂಬಿಯೋಟ್ಸ್ನ ತಂದಿರಬೇಕು. ಆದ್ರೆ ಈ ನಲ್ ಹತ್ರ ಅಷ್ಟೆಲ್ಲ ಸಿಂಬಿಯೋಟ್ಸ್ ಇದ್ರು ಕೂಡ ಅರ್ಥಲ್ಲಿರೋ ಸಿಂಬಿಯೋಟ್ಸ್ ಮೇಲೆನೆ ಯಾಕೆ ಕಣ್ಣು. ಸೊ ಕಾಮಿಕ್ಸ್ ಅಲ್ಲಿ ನಲ್ ಬಂದು ಗಾಡ್ ಆಫ್ ಬ್ಲ್ಯಾಕ್ ಅಥವಾ ಗಾಡ್ ಆಫ್ ಸಿಂಬಿಯೋಟ್ಸ್ ಅಂತ ಕರೀತಾರೆ. ಸೊ ಕಂಪ್ಲೀಟ್ ಯೂನಿವರ್ಸ್ ಕ್ರಿಯೇಟ್ ಆಗೋಕ್ಕೂ ಮುಂಚೆ ಸೆಲೆಸ್ಟಿಯಲ್ಗಳು ಇನ್ನ ಸನ್ ಮತ್ತೆ ಯೂನಿವರ್ಸ್ನ ಕ್ರಿಯೇಟ್ ಮಾಡೋಕ್ಕೂ ಮುಂಚೆ ನಲ್ಲಿದ್ದ ಅಂಡ್ ನಲ್ಲಿಗೆ ಡಾರ್ಕ್ನೆಸ್ ಅಂದ್ರೆ ಇಷ್ಟ. ಆದ್ರೆ ಆಗ ಸೆಲೆಸ್ಟಿಯಲ್ಗಳು ಲೈಟ್ ಬರುಸ್ತಾರೆ ಸನ್ ಮುಖಾಂತರ ಅಂಡ್ ಆ ಲೈಟ್ ಸೋರ್ಸ್ ಇಂದ ಪ್ಲಾನೆಟ್ಗಳು ಯೂನಿವರ್ಸ್ಗಳು ಎಲ್ಲ ಬಿಲ್ಡ್ ಆಗುತ್ತೆ. ಸೊ ಆಗ ನಲ್ಗೆ ಲೈಟ್ ಇಲ್ಲದೆ ಇರೋ ಜಾಗ ಇರಲ್ಲ. ಸೊ ಆಗ ನಲ್ ಸೆಲೆಸ್ಟಿಯಲ್ ಮೇಲೆ ಫೈಟ್ ಮಾಡೋಕೆ ಹೋಗಿ ಒಂದು ಸ್ವಾಡ್ ಇಂದ ಸೆಲೆಸ್ಟಿಯಲ್ ತಲೆನೇ ಕಟ್ ಮಾಡ್ತಾನೆ ಅಂಡ್ ಆ ಸೆಲೆಸ್ಟಿಯಲ್ ಬಾಡಿಯಿಂದ ಎನರ್ಜಿ ಸೋರ್ಸ್ ಎತ್ಕೊಂಡು ಆ ಸ್ವಾಡ್ನ ಆಲ್ ಬ್ಲ್ಯಾಕ್ ನೆಕ್ರೋಸಾಡ್ ಆಗಿ ಮಾಡ್ತಾನೆ. ಸೊ MCU ಅಲ್ಲಿ ಗಾಡ್ ಬುಚ್ಚರ್ಗೆ ನೆಕ್ರೋಸಾಡ್ ಸಿಗುತ್ತೆ ಅಂಡ್ ಆಗ ಗಾಡ್ ಎಲ್ಲ ಗಾಡ್ಸ್ನು ಸಾಯಿಸ್ಕೊಂಡ್ ಬರ್ತಿದ್ದ. ಆದ್ರೆ ಕಾಮಿಕ್ಸ್ ಅಲ್ಲಿ ಗಾಡ್ಗೆ ಈ ತರ ಸ್ವಾಡ್ ಸಿಗಲ್ಲ. ಸೊ ಕಾಮಿಕ್ಸ್ ಅಲ್ಲಿ ನಲ್ ಎಲ್ಲ ಯೂನಿವರ್ಸ್ಗೂ ಹೋಗಿ ಗಾಡ್ಸ್ನ ಸಾಯಿಸ್ಕೊಂಡ್ ಬರ್ತಿರುವಾಗ ಒಂದು ಗಾಡ್ ನಲ್ನ ಸಾಯಿಸಿ ಆ ಸ್ವಾಡ್ನ ಕೂಡ ಬಿಸಾಕ್ತಾನೆ ಅಂಡ್ ಆಗ ಒಂದು ಬ್ಲ್ಯಾಕ್ ಗಾಡ್ ವರ್ಸಸ್ ಗೋಲ್ಡ್ ಗಾಡ್ ಫೈಟ್ ಆಡ್ತಿರುವಾಗ ಗಾಡ್ಗೆ ಆ ನೆಕ್ರೋಸಾಡ್ ಸಿಗೋದು. ಸೊ ಈಗ ನಲ್ ಅದೇ ನೆಕ್ರೋಸಾಡ್ ತರನೇ ಇನ್ನೊಂದು ಮಾಡಕ್ಕೆ ಸಿಂಬಿಯೋಟ್ಸ್ಗಳು ಬೇಕು. ಸೊ ಅದಕ್ಕೆ ಈಗ ನಲ್ ಝೆನೋಫೇಜಸ್ನ ಕಳಿಸಿರಬಹುದು. ಅಂಡ್ ನೆಕ್ಸ್ಟ್ ಸೀನಲ್ಲಿ ಡಾಕ್ಟರ್ ಪೈನ್ ಹೇಳ್ತಾಳೆ, ಈ ಸಿಂಬಿಯೋಟ್ಸ್ಗಳು ಮಿಸ್ ಆಗಿ ಬಂದಿಲ್ಲ, ಅವು ಯಾರಿಂದನೋ ಓಡೋಗ್ತಿತ್ತು ಅಂಡ್ ಅದು ಬಂದು ನಲ್ಲಿಂದ. ಸೊ ನಲ್ ಸಿಂಬಿಯೋಟ್ಸ್ ಇಟ್ಕೊಂಡು ಒಂದು ನೆಕ್ರೋಸಾಡ್ ಮಾಡಬೇಕು ಅಂತ ಇದ್ದಾನೆ. ಸೊ ಅದಕ್ಕಾಗಿನೇ ಎಲ್ಲ ಸಿಂಬಿಯೋಟ್ಸ್ಗಳು ಓಡೋಗ್ತಿದೆ ಅಂಡ್ ಆಗ್ಲೇ ನಾವು ನಲ್ ನೋಡ್ತೀವಿ ಒಂದು ಚೇರಲ್ಲಿ ಕುತ್ಕೊಂಡಿರೋದನ್ನ. ಸೊ ಈ ಸೀನ್ ನಾವು ಮೇ ಬಿ ವೆನಮ್ನ ಹೈವ್ ಮೈಂಡ್ ಇಂದ ನೋಡ್ತಿರಬಹುದು. ಅಂಡ್ ನೆಕ್ಸ್ಟ್ ಸೀನ್ ಅಲ್ಲಿ ಆಲ್ವೆಲ್ ಟೈಲರ್ ಕ್ಯಾಪ್ಚರ್ ಮಾಡಿರುವ ಪ್ಯಾಟ್ರಿಕ್ ಮುಲಿಗನ್ ಅವನ ಬಾಡಿ ಒಳಗಡೆ ಟಾಕ್ಸಿನ್ ಸಿಂಬಿಯೋಟ್ ಇದೆ ಅಂಡ್ ನಾವು ಅದನ್ನ ವೆನಮ್ ಲೆಟ್ ದೇರ್ ಬಿ ಕಾರ್ನೇಜ್ ಮೂವಿಯ ಪೋಸ್ಟ್ ಕ್ರೆಡಿಟ್ ನೋಡ್ತೀವಿ ಅಂಡ್ ಆಗ ಟಾಕ್ಸಿನ್ ಹೇಳ್ತಾನೆ, ವೆನಮ್ ಇಲ್ಲೇ ಇದ್ರೆ ನಾವೆಲ್ಲರೂ ಕೂಡ ಡೆಸ್ಟ್ರಾಯ್ ಆಗ್ತೀವಿ ಅಂತ. ಅಂಡ್ ಆಗ ವೆನಮ್ ಹೇಳ್ತಾನೆ, ನನ್ನ ಹತ್ರ ಏನೋ ಇದೆ ಅಂಡ್ ಅದು ನಲ್ಗೆ ಬೇಕು ಅಂತ ಅಂಡ್ ಅದು ಬಂದು ಆಲ್ ಬ್ಲ್ಯಾಕ್. ಸೊ ಇಲ್ಲಿವರೆಗೂ ನಾವು ನೋಡಿರುವ ಸಿಂಬಿಯೋಟ್ಸ್ಗಳು ಬೇರೆ ಬೇರೆ ಕಲರ್ ಅಲ್ಲಿ ನೋಡಿದ್ದೀವಿ. ಲೈಕ್ ಕಾರ್ನೇಜ್ ಬಂದು ರೆಡ್ ಕಲರ್ ಅಲ್ಲಿ, ಟಾಕ್ಸಿನ್ ಬ್ಲೂ ಕಲರ್, ಲ್ಯಾಶರ್ ಗ್ರೀನ್ ಕಲರ್, ರಯಟ್ ಸಿಲ್ವರ್ ಕಲರ್ ಅಂಡ್ ಕೊನೆಯದಾಗಿ ವೆನಮ್ ಬ್ಲ್ಯಾಕ್ ಕಲರ್. ಸೊ ಮೇ ಬಿ ಆ ಕಲರ್
ಪವರ್ನ ಇಂಡಿಕೇಟ್ ಮಾಡಬಹುದು. ಸೊ ಅದಕ್ಕೆ ಆರ್ವೆಲ್ ಟೆಲ್ಲರ್ ಮತ್ತೆ ಅವನ ಟೀಮ್ ವೆನಾಮ್ ಮತ್ತೆ ಎಡಿ ಬ್ರಾಕ್ನ ಸಾಯಿಸಬೇಕು ಅಂತ ಹೇಳ್ತಾರೆ. ಸೊ ಅದರಿಂದ ಅವ್ನ ಯೂನಿವರ್ಸ್ ನಲ್ಲಿಂದ ಸೇಫ್ ಆಗಬಹುದು ಅಂತ. ಆ್ಯಂಡ್ ಇನ್ನೊಂದು ಕಡೆ ವೆನಾಮ್ನ ಸಾಯಿಸಬೇಕು ಅಂತ ಜೆನೋಫೈಡರ್ಸ್ಗಳು ಅಟ್ಯಾಕ್ ಮಾಡ್ತಾರೆ. ಆ್ಯಂಡ್ ಆಗ ಡಾಕ್ಟರ್ ಪೇನ್ ಹೇಳ್ತಾಳೆ, ನೀವಿಬ್ರು ಇಲ್ಲೇ ಇದ್ರೆ ಈ ವರ್ಲ್ಡ್ ಸರ್ವೈವ್ ಆಗಲ್ಲ ಅಂತ. ನನಗನ್ಸೋ ಪ್ರಕಾರ ಈ ಮೂವಿಯಲ್ಲಿ ನಾವು ನಲ್ನ ಕಂಪ್ಲೀಟ್ ಆಗಿ ನೋಡಲ್ಲ. ಯಾಕಂದ್ರೆ ನಲ್ ನಿಜಕ್ಕೂ ಸ್ಟ್ರಾಂಗೆಸ್ಟ್ ವಿಲನ್. ಅವನ ಬರೀ ಒಂದು ಮೂವಿಯಲ್ಲಿ ತಂದು ಸಾಯಿಸಕ್ಕಾಗಲ್ಲ. ಸೊ ಟೀಸರ್ ಅಲ್ಲಿ ನಾವು ಒಂದು ಚಿಕ್ಕ ಹುಡುಗ ನೋಡ್ತೀವಿ ಅಂಡ್ ಅದೇ ಹುಡುಗ ನಾವಿಲ್ಲಿ ಮತ್ತೆ ನೋಡ್ತೀವಿ ಎಡಿ ಜೊತೆಗೆ. ಅಂಡ್ ಮೇ ಬಿ ಇವನೇ ವೆನಾಮ್ ಯೂನಿವರ್ಸ್ ನ ಪೀಟರ್ ಪಾರ್ಕರ್ ಆಗಿರಬಹುದು. ಇನ್ನು ಅದೇ ಸೀನ್ ಅಲ್ಲಿ ಮಾರ್ಟಿನ್ ಅನ್ನೋ ಒಬ್ಬ ಎಡಿಗೆ ಹೇಳ್ತಾನೆ, ಎಲ್ಲರಿಗೂ ಒಂದು ಟೈಮ್ ಬರುತ್ತೆ ಸ್ಯಾಕ್ರಿಫೈಸ್ ಮಾಡಕ್ಕೆ. ಸೊ ಇಲ್ಲಿ ಏನಂದ್ರೆ ಸೋನಿ ಅವರ ಪ್ಲಾನ್ ಇದ್ದಿದ್ದು ವೆನಾಮ್ ಲೆಟ್ ದೇರ್ ಬಿ ಕಾರ್ನೇಜ್ ಮೂವಿಯ ಎಂಡ್ ಅಲ್ಲಿ ವೆನಾಮ್ MCUಗೆ ಹೋಗ್ಬೇಕು ಅಂತ. ಆದರೆ ಸ್ಪೈಡರ್ಮ್ಯಾನ್ ನೋ ವೇ ಹೋಮ್ ಮೂವಿಯಲ್ಲಿ ಟೋಬಿ ಮತ್ತೆ ಆಂಡ್ರ್ಯೂ ಕ್ಯಾಮಿಯೋ ಮಾಡಬೇಕು ಅಂತ ಇರುವಾಗ ಆಗ ವೆನಾಮ್ ಕ್ರಾಸ್ ಓವರ್ನ ಕ್ಯಾನ್ಸಲ್ ಮಾಡಿದ್ರು. ಸೊ ಮೇ ಬಿ ಈ ಮೂವಿ ಎಂಡ್ ಅಲ್ಲಿ ವೆನಾಮ್ ಮತ್ತೆ ವಾಪಸ್ MCUಗೆ ಬರಬಹುದು. ಯಾಕಂದ್ರೆ ಹೇಗಿದ್ರು ಈ ಮೂವಿ ವೆನಾಮ್ನ ಕೊನೆ ಮೂವಿ ಆಗಿರುತ್ತೆ. ಸೊ ಕೊನೆ ಮೂವಿ ಆಗಿರೋದ್ರಿಂದ ಸೋನಿ ಅವರು ವೆನಾಮ್ನ MCUಗೆ ಕಳಿಸಿ ಸ್ಟೋರಿ ಬಿಲ್ಡ್ ಮಾಡಬಹುದು. ಅಂಡ್ ಅದರಿಂದ ನಾವು ವೆನಾಮ್ನ ಮತ್ತೆ ವಾಪಸ್ ಅವೆಂಜರ್ಸ್ ಸೀಕ್ರೆಟ್ ವಾರ್ ಮೂವಿಯಲ್ಲಿ ನೋಡಬಹುದು. ಸೊ ನನಗನ್ಸೋ ಪ್ರಕಾರ ಸೋನಿ ಅವರು ನಲ್ ಕ್ಯಾರೆಕ್ಟರ್ನ ಸೆಟಪ್ ಮಾಡೋ ಥರ ಕಾಣ್ತಿಲ್ಲ. ಸೊ ಮೇ ಬಿ ವೆನಾಮ್ MCUಗೆ ಬಂದರೆ ಆಗ ನಲ್ ಕೂಡ ವೆನಾಮ್ನ ಹುಡುಕೊಂಡು MCUಗೆ ಬರಬಹುದು. ಇದೇನಾದರೂ ನಿಜ ಆದರೆ ಒಂದು ಕ್ರೇವನ್ ಅಂತ ಮೂವಿ ಏನಕ್ಕೂ ಯೂಸ್ ಇರಲ್ಲ. ಬರೀ ಕ್ರೇವನ್ ಕ್ಯಾರೆಕ್ಟರ್ ಆರ್ಕ್ನ ಬಿಲ್ಡ್ ಮಾಡೋ ಥರ ಇರುತ್ತೆ. ಅಥವಾ ಹೇಗಿದ್ರು ಈ ಮೂವಿ ಕೊನೆ ಮೂವಿ ಆಗಿರೋದ್ರಿಂದ ವೆನಾಮ್ ಏನಾದರೂ ಎಲ್ಲ ಸಿಂಬಿಯೋಟ್ಸ್ನ ರಿಲೀಸ್ ಮಾಡಿ ಆಗ ಆ ಸಿಂಬಿಯೋಟ್ಸ್ಗಳು ಹೋಸ್ಟ್ ಬಾಡಿ ಹುಡುಕಿ ಆಗ ಎಲ್ಲ ಸಿಂಬಿಯೋಟ್ಸ್ಗಳು ಒಟ್ಟಿಗೆ ನಲ್ನ ಫೈಟ್ ಮಾಡಬಹುದಾ. ಇನ್ನು ಟ್ರೈಲರ್ ಕೊನೆಯಲ್ಲಿ ನಾವು ನೋಡಬಹುದು ವೆನಾಮ್ ನಮಗೂ ಈಗ ಅರ್ಥ ಆಗುತ್ತೆ ಅಂತ ಮ್ಯಾಡಮ್ ವೆಬ್ ಮೂವಿ ಅಷ್ಟು ಸಕ್ಸಸ್ ಕೊಟ್ಟಾದ್ಮೇಲೆ ಈಗ ಸೋನಿ ಅವ್ರಿಗೆ ನಿಜಕ್ಕೂ ಕಾಸು ಬೇಕೇ ಬೇಕು ಈ ಮೂವಿಯಿಂದ. ಸೊ ಏನೇ ಆದರೂ ಕೂಡ ವೆನಾಮ್ನ ಕೊನೆ ಮೂವಿಯಲ್ಲಿ ವೆನಾಮ್ ಒಂದು ಸಾಯಲ್ಲ. ಸೊ ನೋಡೋಣ ಈ ಮೂವಿ ಹೇಗಿರುತ್ತೆ ಅಂತ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಅಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.